नमस्कार, मैं अंजना और आप देख रहे हैं ईश्वर इंडियन न्यूज। आइए रुक करते हैं आज की बड़ी खबर पर। राय बसव सम्मेलन यह कार्यक्रम आगामी 3 सितंबर 2025 को भव्य रूप से मनाया जाएगा। कार्यक्रम में विभिन्न सांस्कृतिक और सामाजिक गतिविधियां होंगी, जिनमें 1000 से अधिक श्रद्धालु भाग लेंगे। सम्मेलन में समाज सुधार, शिक्षा और मानवता पर आधारित विचारधाराओं को प्रमुखता दी जाएगी। आयोजक मंडल का कहना है कि बसव सम्मेलन का उद्देश्य समाज में समानता, भाईचारा और आध्यात्मिक जागरूकता फैलाना है। कार्यक्रम में प्रवचन, साहित्यिक चर्चाएं और सांस्कृतिक प्रस्तुतियां होंगी। आयोजकों ने समाज के सभी वर्गों से इसमें शामिल होकर इसे सफल बनाने की अपील की है। ಕನ್ನಡ ಅಸ್ಮಿತೆ ಅಂತ ಹೇಳ್ಬೋದು. ಬಸವ ಸಂಸ್ಕೃತಿ ಅಭಿಯಾನ, ಬಸವ ಸಂಸ್ಕೃತಿ ಉತ್ಸವ, ಅದಕ್ಕೆ ಇವತ್ತು ನಮ್ಮ ರಾಜ್ಯಕ್ಕೆ ಬಹಳ ಮಹತ್ವ ಇದೆ. ಆ ನಿಟ್ಟಿನಲ್ಲಿ ಏನು ಬಸವಣ್ಣನವರು ಹೇಳಿದ್ದಾರೆ, ಕಳಬೇಡ, ಕೊಲಬೇಡ, ಉಸ್ಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರು ಇದು ಹೇಳಿದ್ದಂಗೆ ನಾವು ನಡ್ಕೊಳ್ಬೇಕು. ನಡೆಯುವಂತ ಕೆಲಸ ಪ್ರತಿಯೊಬ್ಬರಲ್ಲ ಆಗ್ಲಿ, ಆ ಸಂಕಲ್ಪ ಮಾಡಲಿ. ಇಡೀ ಸಮಾಜದಲ್ಲಿರುವಂತ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ. ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗಲಿ ಅಂತೇಳಿ ಬಸವಣ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ನಮನಗಳನ್ನು ಸಲ್ಲಿಸಿ, ನನಗೆ ಮತ್ತೆ ಬೆಂಗಳೂರಿನಲ್ಲಿ ಸಚಿವ ಸಂಪುಟದ ಸಭೆ ಇದ್ದ ಕಾರಣ ನಿರ್ಗಮಿಸಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಉದ್ದಾಗಿ ಮಾತಾಡಿದ್ದೇನೆ, ಯಾರು ಅಪಾರ್ಥ ಮಾಡಿಕೊಳ್ಳೋದು ಬೇಡ ಅಂತ ಹೇಳಿ. ಯಾಕೆಂದರೆ ನಿಜಗುಣಾನಂದ ಸ್ವಾಮಿಗಳು ಬಂದಿದ್ದಾರೆ. ಪೂಜ್ಯ ನಿಜಗುಣಾನಂದ ಸ್ವಾಮಿಗಳಿಗೂ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ನನ್ನ ಪರವಾಗಿ, ಸಮಸ್ತ ಬಸವಾನುಯಾಯಿಗಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪೂಜಾ ಅಬ್ಬರ ಈ ಕಡೆ ಬರೀ, ನಮ್ಮ ಪಕ್ಕದಲ್ಲಿ ಬರೀ. ಮತ್ತೆ ಈ ಕಾರ್ಯಕ್ರಮ ಬಸವರಾಜ್ ದನ್ನೂರವರು ಬಹಳ ಅಚ್ಚುಕಟ್ಟಾಗಿ ವಿಶಿಷ್ಟವಾಗಿ ಆಚರಣೆ ಮಾಡಿದ್ದಾರೆ. ಸೂರ್ಯಕಾಂತ್ ಇದ್ದಾರೆ, ಇತರೆಲ್ಲರೂ ಇದ್ದಾರೆ. ಅವರೆಲ್ಲರಿಗೆ ಆಚರಣೆ ಎಲ್ಲ ಈ ಒಂದು ಸಮಿತಿಗೆ ಮತ್ತೊಮ್ಮೆ ನನ್ನ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ, ನಮ್ಮ ಸರ್ಕಾರನು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಇವತ್ತು ಬಸವ ತತ್ವದ ಆಧಾರದ ಮೇಲೆ, ಬುದ್ಧ ಬಸವ ಅಂಬೇಡ್ಕರ್ ತತ್ವಾದರ್ಶದ ಮೇಲೆ ನಾವು ಆಡಳಿತವನ್ನು ನಡೆಸ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ, ಪೂಜ್ಯರ ಆಶೀರ್ವಾದ ಇರಲಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ಇವತ್ತು ಈ ಒಂದು ನಮ್ಮ ಉತ್ಸವಕ್ಕೆ, ಮೆರವಣಿಗೆಗೆ ನಾನು ಚಾಲನೆ ಕೊಡ್ತಾ ಇದ್ದೀನಿ. ತಮ್ಮೆಲ್ಲರ ಆಶೀರ್ವಾದ, ಸಹಕಾರ ಇರಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಓಕೆ, ಜೈ ಕರ್ನಾಟಕ. ಸಚಿವರಿಗೆ ಒಂದು ಜೋರ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಂತ ಎಲ್ಲ ನಮ್ಮ ಶಾಣಮತದಲ್ಲಿ ವಿನಂತಿಸ್ತಾ ಇದ್ದೀನಿ. ಇಲ್ಲಿವರೆಗೆ ಮಾತಾಡಿದ ಸಚಿವರಿಗೆ ಧನ್ಯವಾದಗಳು. ವನದಲ್ಲಿ ಕುಣಿದಾಡಿ ಬಂದೆ, ಹೊರಡುವೆ ನಾನು, ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೇನೆ ಎಲ್ಲ ಬಸವಣ್ಣನವರಿಗೆ ಅನುಭವ ಮಂಟಪಕ್ಕೆ ವಿಶ್ವಗುರು ಬಸವಣ್ಣನವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀ ಗುರು
ಗುರು ಬಸವಲಿಂಗಾಯ ನಮಃ. ಥೋಡೆ ಕೆಳಗೆ ಮಾಡೋದು. ಹಾಂ, ಓಕೆ ಸರ್. ಇಂದು ನಮ್ಮ ಬಸವಣ್ಣನವರ ಸಂಸ್ಕೃತಿಯ ಒಂದು ಕಾರ್ಯಕ್ರಮ PVB ಕಾಲೇಜಿನಲ್ಲಿ ನಡೆಸ್ತಾ ಇದ್ದಾರೆ. ಇವಾಗ ಬಸವಣ್ಣನವರ ಒಂದು ಪ್ರತಿಮೆಯನ್ನು ಮೆರವಣಿಗೆ ಮೂಲಕ ಬಸವೇಶ್ವರ ಚೌಕ್ನಿಂದ ಉಂಕಡಿ ಕಾಲೇಜಿನವರೆಗೆ ರಂಗಮಂದಿರದಿಂದ ಪ್ರಾರಂಭವಾಗಿ PVB ಕಾಲೇಜಿನ ಆವರಣದಲ್ಲಿ ಮುಕ್ತಾಯಗೊಳ್ಳುತ್ತದೆ. ಈ ನಮ್ಮ ಜೊತೆಗೆ ಬಾಲ ಬಸವಣ್ಣನವರ ಒಂದು ಪಾತ್ರಧಾರಿಗಳಿದ್ದಾರೆ. ಈ ಪಾತ್ರಧಾರಿಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅಂತ ಬಹುಮಾನ ಕೊಡೋರಿದ್ದಾರೆ. ಯಾರ್ಯಾರು ಅದರಲ್ಲಿ ಪ್ರಥಮ ಬರ್ತಾರೋ ಹಾಗೂ ಯಾರು ದ್ವಿತೀಯ ಬರ್ತಾರೋ, ಯಾರು ತೃತೀಯ ಬರ್ತಾರೋ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಬಸವ ಸಂಸ್ಕೃತಿಗೆ, ಬಸವ ಸಂಸ್ಕೃತಿಗೆ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. सर, ये प्रोग्राम इधर में कितने पहला साल है या दूसरे पहले भी किया गया था? ये पहला साल है, फर्स्ट टाइम है, फर्स्ट टाइम. तो अगले साल करेंगे सर, ये कंपल्सरी? अगले साल भी करेंगे. ये जो रैली करने का मकसद क्या है सर आपका? ಲಿಂಗಾಯತ ಧರ್ಮದ ಸರ್ಕಾರದಿಂದ ಈ ಒಂದು ಸಂಸ್ಕೃತಿಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಮಾನ್ಯತೆ ಕೊಟ್ಟಿದೆ. ಅದಕ್ಕೋಸ್ಕರ ಇಂದು ಇಡೀ ರಾಜ್ಯದ ತುಂಬೆಲ್ಲ, ಕರ್ನಾಟಕ ರಾಜ್ಯದ ತುಂಬೆಲ್ಲ ಈ ಒಂದು ವಿಶ್ವಗುರು ಬಸವಣ್ಣನವರಿಗೆ, ಅನುಭವ ಮಂಟಪಕ್ಕೆ, ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ. झंडा ತೆಗೀರಿ ಅಣ್ಣ. ಜರ ಹಿಂದೆ ಬರಲ್ಲ ಸರ್. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಓ ಗುರುಗಳೇ, ಸರ್ 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 ಮಟ್ಟದನಾಗು ಸರ್. अब तक के लिए बस इतना ही, फिर मिलते हैं एक ऐसे ही बड़ी खबर के साथ. अब तक के लिए नमस्कार और देखते रहिए ईश्वर इंडियन न्यूज.